ಪಾಲಿಕೆ ಎಲೆಕ್ಷನ್ ನಲ್ಲಿ ಅಂದ್ರೆ ನಿನ್ನೆ ನಡೆದಂತ ಪಾಲಿಕೆ ಎಲೆಕ್ಷನ್ ನಲ್ಲಿ ಪತ್ನಿ ಗೆಲುವನ್ನ ಸಾಧಿಸಿದ್ದಕ್ಕೆ ಪತಿಗೆ ಹಾಲಿನ ಅಭಿಷೇಕ ಮಾಡಲಾಗಿದೆ. ಇದು ಮೈಸೂರು ಪಾಲಿಕೆ ಸದಸ್ಯರಾಗಿ ರುಕ್ಮಿಣಿ ಅವರು ಆಯ್ಕೆ ಆಗ್ತಾ ಇದ್ದಂತೆ ಅಲ್ಲಿದ್ದಂತ ಕಾರ್ಯಕರ್ತರು ಪ್ರದರ್ಶಿಸಿದಂತ ನಡವಳಿಕೆ ಬಹಳ ಒಂದು ರೀತಿ ಟೀಕೆಗೂ ಕೂಡ ಕಾರಣ ಆಗ್ತಾ ಇದೆ. ನೋಡ್ತಾ ಇದೀವಿ 16 ಲೀಟರ್ ಅಷ್ಟು ಹಾಲನ್ನ ಹೇಗೆ ಇವರು ಚೆಲ್ಲಾಡ್ತಾ ಇದ್ದಾರೆ ಅಂತೇಳಿ. ಪತಿ ಮಾದೇಗೌಡಗೆ ರುಕ್ಮಿಣಿ ಅವರು ಗೆದ್ದಿದ್ದಕ್ಕೆ ಅವರ ಪತಿ ಮಾದೇಗೌಡ ಅವರಿಗೆ ಹಾಲಿನ ಅಭಿಷೇಕವನ್ನ ಮಾಡಲಾಗಿದೆ. ಶ್ರೀರಾಂಪುರ ಜಿಲ್ಲಾ ಪಂಚಾಯಿತಿ ಸದಸ್ಯ ಜೆಡಿಎಸ್ ನಿಂದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ರುಕ್ಮಿಣಿ ಅವರು. ಶ್ರೀರಾಂಪುರ ವಾರ್ಡ್ನ ಸದಸ್ಯ ಅಂತ ಕಾಣಿಸುತ್ತೆ. ಶ್ರೀರಾಂಪುರ ಜಿಲ್ಲಾ ಪಂಚಾಯತ್ ಶ್ರೀರಾಂಪುರ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಂತ ಇವರು. ಜೆಡಿಎಸ್ ನಿಂದ ಆಯ್ಕೆಯಾಗಿದ್ದಾರೆ ರುಕ್ಮಿಣಿ ಅವರು. ಯರಗನಹಳ್ಳಿ ವಾರ್ಡ್ನಲ್ಲಿ ಅವರು ಆಯ್ಕೆಯಾಗಿದ್ದಾರೆ. ಕೃಷ್ಣ ದೇಗುಲದಲ್ಲಿ ಹಾಲಿನ ಅಭಿಷೇಕ ಮಾಡಲಾಗಿದೆ. ಸಂಭ್ರಮಿಸುವ ಬರದಲ್ಲಿ ಅಭಿಮಾನಿಗಳು ಈ ತರದ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಈ ತರ ವರ್ತಿಸಿದ್ದು ಸರಿಯಲ್ಲ ಅಂತೇಳಿ ಬಹಳಷ್ಟು ಮಂದಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 16 ಲೀಟರ್ ಇನ್ನು 106 ಲೀಟರ್ ಹಾಲನ್ನ ಈ ರೀತಿ ಚೆಲ್ಲಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಸ್ವಲ್ಪ ದಿನದ ಹಿಂದೆಗೂ ಕೂಡ ಹೀಗೆ ಆಗಿತ್ತು. ಮಂಡ್ಯದಲ್ಲಿ ಓರ್ವ ಈಗೇನು ಶಾಸಕರಾಗಿ ಜೆಡಿಎಸ್ ನಿಂದ ಆಯ್ಕೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಹಾಲಿನ ಅಭಿಷೇಕ ಮಾಡಿದ್ದನ್ನ ನಾವು ಗಮನಿಸಿದ್ದೆವು. ಇದೀಗ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಹೀಗೆ ನಿನ್ನೆ ಯರಗನಹಳ್ಳಿ ವಾರ್ಡ್ನಲ್ಲಿ ರುಕ್ಮಿಣಿ ಅವ್ರು ಗೆದ್ರು ಅಂತೇಳಿ ಅವ್ರ ಪತಿಗೆ ಹೋಗ್ಬಿಟ್ಟು ಹಾಲಿನ ಅಭಿಷೇಕ ಮಾಡಿದ್ದಾರೆ. ಹಿಂದೆ ಎಲ್ಲ ಈ ಕ್ಷೀರಾಭಿಷೇಕ ಅಂತ ಅಂದ್ರೆ ನಾವು ದೇವರಿಗೆ ಸಲ್ಲಿಸ್ತಾ ಇದ್ದಿದ್ದು. ಕ್ಷೀರಾಭಿಷೇಕ ಒಂದು ಭಕ್ತಿ ಇರ್ತಾ ಇತ್ತು, ಗೌರವ ಇರ್ತಾ ಇತ್ತು. ಕ್ಷೀರಾಭಿಷೇಕ ಅಂತ ಅಂದ್ರೆ ಸಹಜವಾಗಿ ಒಂದು ಉತ್ತಮವಂತ ಭಾವನೆ ಬರ್ತಿತ್ತು, ದೇವರಿಗೆ ಸಲ್ಲಿಸುವಂತ ಕ್ಷೀರಾಭಿಷೇಕಪ್ಪ ಇದು ಅಂತ ಹೇಳ್ಕೊಂಡ್ಬಿಟ್ಟು. ಆದ್ರೆ ಈಗ ಬರ್ತಾ ಬರ್ತಾ ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ ಈ ತರ ಎಲೆಕ್ಷನ್ ಅಲ್ಲಿ ಮೊನ್ನೆ MLA ಎಲೆಕ್ಷನ್ ಅಲ್ಲಿ ಗೆದ್ದಾಗ್ಲು, ಈಗ ಯಾವುದೋ ಪಾಲಿಕೆ ಎಲೆಕ್ಷನ್ ಜೊತೆಗೆ ಈ ನಗರ ಸ್ಥಳೀಯ ಎಲೆಕ್ಷನ್ ಯಾರು ಗೆದ್ರು ಎಲ್ರಿಗೂ ತಂದ್ಬಿಟ್ಟು ಹಿಂಗೆ ಹಾಲು ಹುಯ್ತಾ ಇರೋದು. ಇದಕ್ಕೆಲ್ಲ ಒಂದು ಅರ್ಥ ಕಳ್ಕೊಳ್ತಾ ಇದೆ. ಜೊತೆಗೆ ಈ ರೀತಿಯಾಗಿ 106 ಲೀಟರ್ ಹಾಲನ್ನ ವೇಸ್ಟ್ ಮಾಡ್ತಾ ಇರೋದು ಬಹಳ ದುರಂತದ ವಿಚಾರ ಇದೆ.